ನಮಸ್ಕಾರ ಸ್ನೇಹಿತರೆ. ನಮ್ಮ ಭಾರತದ ದಕ್ಷಿಣಕ್ಕೆ ರಾಮೇಶ್ವರಂ ಇರೋ ಥರ ನೀವು ನೋಡ್ತಿದ್ರಲ್ಲ, ರಾಮೇಶ್ವರಂ ನಮ್ಮ ಭಾರತದ ದಕ್ಷಿಣಕ್ಕೆ ಇದೆ. ಅದೇ ಥರ ನಮ್ಮ ದಾವಣಗೆರೆಗೆ ದಕ್ಷಿಣಕ್ಕೆ ರಾಮ ಮಂದಿರ ಅನ್ನೋದಿದೆ. ಅದು ಎಲ್ಲಿ ಬರುತ್ತೆ ಅನ್ನೋದ್ರ ಬಗ್ಗೆ ನಾನು ವಿವರವಾಗಿ ಹೇಳುತ್ತೇನೆ ಈ ವಿಡಿಯೋದಲ್ಲಿ. ಇದೇ ಶ್ರೀರಾಮ ಮಂದಿರ. ಇದು ಎಕ್ಸಾಕ್ಟ್ಲಿ ದಕ್ಷಿಣಕ್ಕಿದೆ. ಯಾಕೆ ದಕ್ಷಿಣಕ್ಕಿದೆ ಅಂತಂದರೆ, ದಾವಣಗೆರೆ ದಕ್ಷಿಣಕ್ಕೆ ಶಾಮನೂರು ಅಂತ ಊರಿದೆ. ಆ ಊರಲ್ಲಿ ಈ ದೇವಸ್ಥಾನ ಇದೆ. ಇದು ಯಾಕೆ ರಾಮ ಮಂದಿರ, ಇಲ್ಲಿ ಮೇನ್ ಏನು ಅಂತ ಹೇಳ್ತಿದ್ದು ನೋಡಿ. ಇಲ್ಲಿ ರಾಮ, ಲಕ್ಷ್ಮಣ, ಸೀತೆ, ಆಂಜನೇಯ, ಅದ್ರ ಜೊತೆಗೆ ಲಿಂಗ ಸಹಿತ ಇದೆ. ಹಂಗಾಗಿ ಇದು ರಾಮಲಿಂಗೇಶ್ವರ ದೇವಸ್ಥಾನ ಅಂತೇಳಿ ಸಹಿತ ಕರೀತಾರಂತೆ. ಈಗ ಗೂಗಲ್ ಮ್ಯಾಪ್ ನೋಡ್ತಿದ್ದೀರಲ್ಲ ನೋಡಿ, ಇಲ್ಲಿ ಇನ್ನೊಂದು ಫೇಮಸ್ ದೇವಸ್ಥಾನ ಇದೆ. ಸೊ ಓಕೆ, ಈಗ ನೋಡಿದ್ರಲ್ಲ, ಇದೇ ಆಂಜನೇಯ ಸ್ವಾಮಿ ದೇವಸ್ಥಾನ. ಶಾಮನೂರು ಅಂತೇಳಿ ಕರೀತಾರೆ. ಆ್ಯಕ್ಚುಲಿ ಹೆಸರು ಬಂದುಬಿಟ್ಟು ಶಾಬನೂರು ಅಂತೇಳಿ, ಜನರು ಎಲ್ಲರೂ ಶಾಮನೂರು ಅಂತೇಳಿ ಕರೀತಾರೆ. ಈ ದೇವಾಲಯ ಬಂದುಬಿಟ್ಟು 800 ವರ್ಷಗಳ ಇತಿಹಾಸ ಇದೆ. ಇದನ್ನು ಸ್ಥಾಪಿಸಲಿದ್ದು ಯಾರು ಅಂತಂದರೆ ವ್ಯಾಸರಾಜ ಸ್ವಾಮಿಗಳು ಇದನ್ನು ಸ್ಥಾಪಿಸಿದ್ದಾರೆ. ಇದು 2000ನೇ ಇಸವಿಯಲ್ಲಿ ನವೀಕರಿಸಲಾಯಿತು. ಗ್ರಾಮಸ್ಥರು ಮತ್ತು ದಾವಣಗೆರೆ ಜನರ ಅಗಾಧ ಸಹಕಾರದೊಂದಿಗೆ ಹಳೆಯ ದೇವಾಲಯದ ಸ್ಥಳದಲ್ಲಿ ಹೊಸ ದ್ರಾವಿಡ ಶೈಲಿಯ ದೇವಾಲಯವನ್ನು ನಿರ್ಮಿಸಲಾಯಿತು. ಈ ದೇವಾಲಯವನ್ನು ಮಾರ್ಚ್ 11, 2000ರಂದು ಸಿರಿಗೇರಿಯ ತರಳಬಾಳು ಜಗದ್ಗುರು ಬೃಹನ್ಮಠದ ಡಾಕ್ಟರ್ ಶಿವಮೂರ್ತಿ ಶಿವಾಚಾರ್ಯ ಮಹಾಸ್ವಾಮೀಜಿ ಉದ್ಘಾಟಿಸಿದರು. ಈ ದೇವಾಲಯವು ಶಾಬನೂರು ಗ್ರಾಮ ದೇವತೆಯಾದ ಹನುಮಂತ ದೇವರನ್ನು ಹೊಂದಿದೆ. ಗರ್ಭಗುಡಿಯಲ್ಲಿ ಸುಮಾರು 6 ಅಡಿ ಎತ್ತರದ ಮತ್ತು ಪೂಜಾ ಕೇಂದ್ರವಾಗಿರುವ ಹನುಮಂತನ ಮುಖ್ಯ ವಿಗ್ರಹವಿದೆ. ಈ ದೇವಾಲಯವು ದಾವಣಗೆರೆ ಜನರಿಗೆ ಪೂಜೆ ಸಲ್ಲಿಸುತ್ತದೆ ಮತ್ತು ವಿಶೇಷವಾಗಿ ಶನಿವಾರದಂದು ಜನದಟ್ಟಣೆಯಿಂದ ಕೂಡಿರುತ್ತದೆ. ಪ್ರತಿ ವರ್ಷ ಮಹಾಶಿವರಾತ್ರಿಯ ನಂತರ 10ನೇ ದಿನದಿಂದ ಪ್ರಾರಂಭವಾಗುವ 3 ದಿನಗಳ ಕಾಲ ರಥೋತ್ಸವ ನಡೆಯುತ್ತದೆ. ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಎದುರುಗಡೆ ಶಿವಾಲಯವೂ ಸಹಿತ ಇದೆ. ಇದೇ ಥರ ಇನ್ನಷ್ಟು ಮಾಹಿತಿಗೋಸ್ಕರ ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಇನ್ಸ್ಟಾಗ್ರಾಮ್ ಪೇಜನ್ನು ಫಾಲೋ ಮಾಡಿ. ಧನ್ಯವಾದಗಳು.